ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಜೈಲು ಸೇರಿರುವಂತಹ ದರ್ಶನ್ಗೆ ಇವತ್ತಾದರೂ ಸಿಗುತ್ತಾ ಬಿಡುಗಡೆಯ ಭಾಗ್ಯ? ಹೌದು, ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಮತ್ತೆ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಹಾಗಾಗಿ ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಸಹಜವಾಗಿಯೇ ಬಿಗ್ ಡೇ. ಮರ್ಡರ್ ಕೇಸ್ನಲ್ಲಿ ದರ್ಶನ್ಗೆ ಜಾಮೀನು ಸಿಗುತ್ತಾ ಇಲ್ವಾ ಮತ್ತೆ ಇವತ್ತು ವಿಚಾರಣೆ ಆಗುತ್ತೆ. ನ್ಯಾಯಮೂರ್ತಿಗಳಾದಂತಹ ಪರ್ದಿವಾಲಾ ಪೀಠದಲ್ಲಿ ಇವತ್ತು ವಿಚಾರಣೆ ಇದೆ. ದರ್ಶನ್ಗೆ ಬಿಗ್ ರಿಲೀಫ್ ಸಿಗುತ್ತಾ ಇಲ್ಲ ಮತ್ತೆ ಜೈಲೇ ಫಿಕ್ಸ್ ಆಗುತ್ತಾ? ಕಳೆದ 9 ತಿಂಗಳಿನಿಂದ ಜೈಲಿನಲ್ಲಿದ್ದಾರೆ ನಟ ದರ್ಶನ್. ಪರಪ್ಪನ ಅಗ್ರಹಾರದಲ್ಲ ಜೈಲಿನಲ್ಲಿದ್ದಾರೆ ದರ್ಶನ್. ಒಮ್ಮೆ ಬೇಲ್ ಸಿಕ್ಕಿತ್ತು, ಹೆಲ್ತ್ ಇಶ್ಯೂವನ್ನು ಇಟ್ಕೊಂಡು. ಅದಾದ ಮೇಲೆ ಇದೇ ಸುಪ್ರೀಂ ಕೋರ್ಟ್ನಲ್ಲಿಯೇ ಬೇಲ್ ರಿಜೆಕ್ಟ್ ಆಗಿ ತತ್ಕ್ಷಣಕ್ಕೆ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿಕೊಂಡು ಮತ್ತೆ ಪರಪ್ಪನ ಅಗ್ರಹಾರದ ಜೈಲಿಗೆ ಹಾಕುವಂತಹ ಕೆಲಸ ಆಗಿತ್ತು. ಇದ್ದಕ್ಕಿದ್ದ ಹಾಗೆ ದರ್ಶನ್ ಮತ್ತೊಮ್ಮೆ ಬೇಲ್ಗೆ ಅರ್ಜಿ ಹಾಕ್ಕೊಂಡಾಗ ಸಹಜವಾಗಿಯೇ ಕುತೂಹಲ ಜಾಸ್ತಿ ಆಗಿತ್ತು. ಅವರಿಗೆ ಆಗ್ತಾ ಇರುವಂತಹ ಹಿಂಸೆ, ತೊಳಲಾಟ, ಯಾತನೆ ಎಲ್ಲವನ್ನೂ ಕೂಡ ಈ ಬಾರಿ ನ್ಯಾಯಾಧೀಶರ ಎದುರು ವಕೀಲರ ಮುಂದೆ ಮನವಿಯ ರೂಪದಲ್ಲಿ ದರ್ಶನ್ ಮಾಡಿಕೊಂಡಿದ್ದಾರೆ. 8 ತಿಂಗಳಾಗಿದೆ ದರ್ಶನ್ ಜೈಲಿಗೆ ಸೇರಿ. ಇವತ್ತು ಮತ್ತೊಮ್ಮೆ ಬೇಲ್ ಅರ್ಜಿ ವಿಚಾರಣೆ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದರೆ ದರ್ಶನ್ಗೆ ಸಿಗುತ್ತಾ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್? ಜೈಲಿನಲ್ಲಿ ನನ್ನನ್ನು ಅಮಾನವೀಯವಾಗಿ ನಡೆಸಿಕೊಳ್ತಾ ಇದ್ದಾರೆ. ಇದು ದರ್ಶನ್ ಅವರು ಬೇಲ್ಗಾಗಿ ಈ ಅಂಶವನ್ನು ಇಟ್ಕೊಂಡು ಕೇಳಿದ್ದಾರೆ. ಜೊತೆಗೆ ಪ್ರಿನ್ಸಸ್ ಆ್ಯಕ್ಟ್ನ ನಿಯಮದವನ್ನು ಮೀರಿ ಕ್ವಾರಂಟೈನ್ ಸೆಲ್ಲಿನಲ್ಲಿ ನನ್ನನ್ನು ಇಡುವಂತಹ ಕೆಲಸ ಆಗಿದೆ. ಇದೆಲ್ಲವೂ ಕೂಡ ಜೈಲಾಧಿಕಾರಿಗಳ ಮೇಲೆ ದರ್ಶನ್ ಮಾಡಿರುವಂತಹ ಆರೋಪ ಸುಪ್ರೀಂ ಕೋರ್ಟ್ನಲ್ಲಿ. ಇದರಿಂದ ಮಾನಸಿಕವಾಗಿ, ದೈಹಿಕವಾಗಿ ನನಗೆ ಹಾನಿ ಕೂಡ ಆಗ್ತಾ ಇದೆ. ನನ್ನ ಮನಸ್ಸಿನ ಮೇಲೆ ಪರಿಣಾಮ ಉಂಟು ಮಾಡ್ತಾ ಇದ್ದಾರೆ. ಜೈಲಿನಲ್ಲಿ ಸಹಕೈದಿಗಳಿಂದ ಬೆದರಿಕೆ, ನಿಂದನೆ ಇವೆಲ್ಲವೂ ಕೂಡ ಸೇರಿ ಪ್ರಚೋದನೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಜೈಲಿನಲ್ಲಿ ಇತರ ಕೈದಿಗಳಿಗಿಂತ ನನ್ನನ್ನು ತಾರತಮ್ಯ ಮಾಡಲಾಗ್ತಾ ಇದೆ. ಕುಟುಂಬದವರ ಭೇಟಿಗೆ ಸಮಾನವಾದಂತಹ ಸಮಯವನ್ನು ಜೈಲಾಧಿಕಾರಿಗಳು ಕೊಡ್ತಾ ಇಲ್ಲ. ಆಹಾರ, ಬಟ್ಟೆ, ಹಾಸಿಗೆ ಪಡೆಯೋದಕ್ಕೂ ಕೂಡ ಜೈಲಾಧಿಕಾರಿಗಳು ಬಿಡ್ತಾ ಇಲ್ಲ. ಜೈಲು ಸೆಲ್ನ ಕಾರಿಡಾರ್ನಲ್ಲಿ ಮಾತ್ರ ವಾಕ್ ಮಾಡೋದಕ್ಕೆ ಬಿಡ್ತಾರೆ. ಬೆನ್ನುವಿದ್ರೂ ಕೂಡ 2-3 ಮಾತ್ರ ಫಿಸಿಯೋಥೆರಪಿಯನ್ನು ಕೊಡಲಾಗಿದೆ. ಸುದೀರ್ಘ ಜೈಲುವಾಸ ವೃತ್ತಿ ಜೀವನಕ್ಕೆ ಮರಣಗಂಟೆಯಾಗುತ್ತೆ. ಜೈಲು ಸೇರಿದ್ರಿಂದ ಸಿನಿಮಾ ನಿಂತು ಹೋಗಿದೆ. ಹೊಸ ಚಿತ್ರಗಳನ್ನು ಕೂಡ ಕಳೆದುಕೊಂಡಿರೋದ್ರಿಂದ ನಷ್ಟ ಉಂಟಾಗಿದೆ. 8 ತಿಂಗಳಿನಿಂದ ಕೇವಲ 10 ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಕೋರ್ಟ್ನಲ್ಲಿ. ಶೀಘ್ರದಲ್ಲಿಯೇ ಸಾಕ್ಷ್ಯ ವಿಚಾರಣೆ ಮುಗಿಯುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಅಂಥೇಳಿ ಕೋರ್ಟ್ಗೆ ಸಲ್ಲಿಸಿರುವಂತಹ ಜಾಮೀನು ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಿದರು ದರ್ಶನ್. ಅದಾದಮೇಲೆ ಸರ್ಕಾರದಿಂದಲೂ ಕೂಡ ಜೈಲಾಧಿಕಾರಿಗಳಿಂದಲೂ ಕೂಡ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಾಹಿತಿಯನ್ನು ತರಿಸ್ಕೊಂಡಿದೆ. ಹಾಗಾದರೆ ದರ್ಶನ್ ಮಾಡಿರುವಂತಹ ಆರೋಪಗಳಿಗೆ ಕಾರಾಗೃಹ ಇಲಾಖೆ ಸವಿವರವಾದಂತಹ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡಿದೆ. ಅದರಲ್ಲಿ ಕಾರಾಗೃಹ ಇಲಾಖೆ ಕೊಟ್ಟಂತಹ ಉತ್ತರ ಈ ರೀತಿ ಇದೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ದರ್ಶನ್ಗೆ ಸೂಕ್ತ ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಸಹ ಕೈದಿಗಳಿಗೆ ನೀಡ್ತಾ ಇರುವಂತಹ ಸವಲತ್ತನ್ನೇ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ಗೂ ಕೂಡ ನಾವು ನೀಡ್ತಾ ಇದ್ದೇವೆ. ದರ್ಶನ್ ಅವರನ್ನು ನಾವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಿಲ್ಲ. ಜೈಲಿನ ನಿಯಮಾವಳಿಗಳ ಪ್ರಕಾರ, ಮ್ಯಾನ್ಯುವಲ್ ಪ್ರಕಾರ ಏನೇನು ಸವಲತ್ತುಗಳನ್ನು ಕೊಡಬೇಕು ಆ ಸವಲತ್ತುಗಳನ್ನು ನಾವು ಕೊಟ್ಟಿದ್ದೇವೆ. ನಿಯಮಾವಳಿಯನ್ನು ಪಾಲನೆ ಮಾಡಿದ್ದೇವೆ. ಭದ್ರತೆಯ ದೃಷ್ಟಿಯಿಂದ ಪ್ರತ್ಯೇಕ ಬ್ಯಾರಕ್ನಲ್ಲಿ ಇಡಲಾಗಿದೆ ಅಷ್ಟೇ. ವಾರಕ್ಕೆ 2 ಬಾರಿ ಪ್ರಕರಣದ ವಿಚಾರಣೆ ಆಗ್ತಾ ಇದೆ. ಪ್ರಕರಣದ ವಿಳಂಬ ಆಗ್ತಾ ಇದೆ ಅನ್ನೋದಕ್ಕೆ ಬೇರೆ ಕಾರಣಗಳಿಲ್ಲ ಅಂಥೇಳಿ ಕಾರಾಗೃಹ ಇಲಾಖೆ ಹಾಗೂ SPP ನೀಡಿರುವಂತಹ ವರದಿಯಲ್ಲಿ ಉಲ್ಲೇಖವಾಗಿದೆ. ಈಗ ಏನು ಮಾಡ್ತಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಅನ್ನೋದು ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಶಬೀರ್ ದೆಹಲಿಯಿಂದ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಬೀರ್, ಒಂದು ಕಡೆ ದರ್ಶನ್ ಅವರ ಆರೋಪ, ಅದಕ್ಕೆ ಕಾರಾಗೃಹ ಇಲಾಖೆ ಕೊಟ್ಟಂತಹ ಕ್ಲಾರಿಫಿಕೇಶನ್ ಎರಡೂ ಕೂಡ ನ್ಯಾಯಾಧೀಶರ ಮುಂದಿದೆ. ಈಗ ಬೇಲ್ ಕೊಡೋದು ಬಿಡೋದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರ. ಬಟ್ ದರ್ಶನ್ ಹೋಗಿರುವಂತಹ ಈ ಅಂಶಗಳನ್ನು ಇಟ್ಟುಕೊಂಡು ಬೇಲ್ ಸಿಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಇವತ್ತು ಎಷ್ಟು ಗಂಟೆಗೆ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಿ ಶಬೀರ್? ಪ್ರೇಮ್, ಬೆಳಗ್ಗೆ 11 ಗಂಟೆ ಒಳಗಡೆನೆ ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. ನಟ ದರ್ಶನ್ ಜಾಮೀನು ಕೋರಿ 2ನೇ ಬಾರಿಗೆ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರಿರುವಂತದ್ದು. ಇವತ್ತು ನ್ಯಾಯಮೂರ್ತಿ JB ಪದ್ರಿವಾಲಾ ನೇತೃತ್ವದ ದ್ವಿಸದಸ್ಯದ ಪೀಠದ ಮುಂದೆ ಈ ಒಂದು ಅರ್ಜಿ ವಿಚಾರಣೆಗೆ ಬರ್ಲಿಕ್ಕಿದೆ. ಈ ಹಿಂದೆ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ದರ್ಶನ್ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತೆ ಕೆಳ ಹಂತದ ನ್ಯಾಯಾಲಯಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿತ್ತು. ಈ ಸೂಚನೆಯಂತೆ ಈಗಾಗಲೇ ಎಲ್ಲ ಸಂಪೂರ್ಣ ಮಾಹಿತಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಮೂಲಕ ಬಂದಿರುವಂತದ್ದು. ಸೊ ಇವತ್ತಿನ ವಿಚಾರಣೆಯಲ್ಲಿ ಈ ಮಾಹಿತಿಯನ್ನ ವಿಶ್ಲೇಷಿಸುವಂತ ಕೆಲಸಗಳಾಗುತ್ತೆ. ಸೊ ಅದಾದ ಬಳಿಕ ಜಾಮೀನು ಕೊಡಬೇಕಾ ಬೇಡವಾ ಅನ್ನುವಂಥದ್ರ ಮೇಲೆ ವಾದ ಪ್ರತಿವಾದಗಳು ಕೂಡ ಆಗುತ್ತೆ.
ಸೊ ಇದಾದ್ಮೇಲೆ ಅಂತಿಮವಾಗಿ ಜಾಮೀನು ಕೊಡ್ಬೇಕಾ ಬೇಡವಾ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಲಿದೆ. ಒಂದು ಗಮನಾರ್ಹ ಸಂಗತಿ ಏನು ಅಂದ್ರೆ, ಕಳೆದ ಬಾರಿ ಸುಪ್ರೀಂ ಕೋರ್ಟ್ ದರ್ಶನ್ಗೆ ನೀಡಿದಂತ ಜಾಮೀನನ್ನ ರದ್ದು ಮಾಡಿತ್ತು. ಇದಕ್ಕೆ ಕಾರಣ ದರ್ಶನ್ ಒಬ್ರು ಸೆಲೆಬ್ರಿಟಿ ಮತ್ತೆ ಪ್ರಭಾವ ಬೀರುವಂತಹ ವ್ಯಕ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು ಅನ್ನುವಂತಹ ಒಂದು ಕಳವಳವನ್ನ ವ್ಯಕ್ತಪಡಿಸಿತ್ತು. ಸೊ ಈಗ ಈ ಪ್ರಕರಣವನ್ನ ಹೇಗೆ ನೋಡುತ್ತೆ ಅನ್ನುವಂಥದ್ದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕು. ಪ್ರೇಮ್. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.